ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗದ್. ಕಳೆದ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ನಮ್ಮ ಜೊತೆಗಿದ್ರು. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ನಮಸ್ತೆ. ಆರೋಗ್ಯ ಹೇಗಿದೆ ಸರ್? ಆರಾಮಾಗಿದ್ದೀನಿ. ಬೆಳಗ್ಗೆಯಿಂದ ಪಾದಯಾತ್ರೆ. ನಾವು ತಿಂಗಳಿಗೆ 10 ದಿವಸ ಪ್ರತಿ ರಸ್ತೆಯಲ್ಲಿ ಎಲ್ಲ ನಮ್ಮ ಸರ್ಕಾರ, ಎಲ್ಲ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಕೂಡ 7 ಕಿಲೋಮೀಟರ್ ಪಾದಯಾತ್ರೆಯನ್ನು ಮುಗಿಸಿ ಇವತ್ತು ಬಂದಿದ್ದೀನಿ. ಒಳ್ಳೆಯ ಒಂದು ವಾತಾವರಣ ಇದೆ. ಜನಗಳ ಬಾಗಿಲಿಗೆ ಸರ್ಕಾರ ಅಂತ ಈ ಕಾರ್ಯಕ್ರಮವನ್ನು ಮಾಡಿ ಸುಮಾರು ದಿನಕ್ಕೆ ಸುಮಾರು ಕಂಪ್ಲೇಂಟ್ ಇರುತ್ತೆ. ಇದನ್ನೆಲ್ಲ ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಮುಗಿಸ್ಕೊಂಬಂದು ಆರಾಮಾಗಿದ್ದೀನಿ. ರಾಜಕಾರಣವನ್ನು ಹೊರತುಪಡಿಸಿ ಸಿ.ಕೆ. ರಾಮಮೂರ್ತಿ ಅವರು ಯಾರು? ನಾನು ರಾಜಕಾರಣದಲ್ಲಿ ಬರೋಕ್ಕೆ ಮುಂಚೆ ನಾನೊಬ್ಬ ಕಾಮನ್ ಮ್ಯಾನ್, ಒಬ್ಬ ಬಡತನದ ಒಂದು ಮನೆತನದಿಂದ ಬಂದು, ನಮ್ಮದು ಊರು ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕಲ್ಲಿ ನಾನು ಎಜುಕೇಷನ್ಗೆ ಅಂತ ನಾನು ಬಂದಿದ್ದೆ. ಇಲ್ಲಿ ಬಂದು ಅನೇಕ ನಮ್ಮಲ್ಲಿ ನಮ್ಮ ತಂದೆ ರಾಗಿಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಅದು ಸಣ್ಣ ಮನೆಯಲ್ಲಿ ನಾವು ವಾಸವಾಗ್ತಿದ್ದೆ. ನಾವು ಸಣ್ಣ ಮನೆಯಲ್ಲಿ ವಾಸವಾಗಿ ಮೈಕೋ ಕಾರ್ಮಿಕನಾಗಿ ನಾನು ಜಾಯಿನ್ ಆದಮೇಲೆ ಅಲ್ಲಿಂದ ನಾನು ಒಂದು ಹಂತವಾಗಿ ನಾನು ಮೇಲೆ ಬರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮೊದಲು ಕಾರ್ಮಿಕದಲ್ಲಿ ನಾಯಕನಾಗಿ ಕೆಲಸ ಮಾಡಿದೆ. ಅದಾದಮೇಲೆ 96ರಲ್ಲಿ ಕಾರ್ಮಿಕನಾಗಿ ಕಾರ್ಪೊರೇಟರ್ ಆದ. ಕಾರ್ಮಿಕನಾಗಿ ಮಹಾನಗರ ಪಾಲಿಕೆಯ ಸದಸ್ಯನಾಗಿ 1996 ಮೊದಲೇ ಬಾರಿಗೆ ಆಯ್ಕೆ ಆದ. ಅವಾಗ ಭಾಳ ದೊಡ್ಡದದು ಕಾರ್ಪೊರೇಷನ್. ಅಂದರೆ ನನಗೆ 40,000 ಓಟ್, ನನಗೆ 100 ವಾರ್ಡ್ಸ್ ಇತ್ತು. ಅದು ಮುಗಿಸ್ಕೊಂಡಾದ್ಮೇಲೆ 2ನೇ ಬಾರಿ ಕ್ಯಾಟಗರಿ ಚೇಂಜ್ ಆಯಿತು. ಅದಾದಮೇಲೆ 3ನೇ ಬಾರಿ ನಾನೇ ಮತ್ತೆ ಗೆದ್ದೆ. 4ನೇ ಬಾರಿಗೆ ನನ್ನ ಶ್ರೀಮತಿಯವರು ಕೂಡ ಕಾರ್ಪೊರೇಟರ್ ಆಗಿದ್ದರು. ಇಲ್ಲಿ ಜನಗಳ ನೇರ ಸಂಪರ್ಕದಿಂದ ಜನಗಳಿಗೆ ರಾಮಮೂರ್ತಿಯಿಂದ ಕೈ ಸಿಗ್ತಾರೆ. ಎಲ್ಲಿ ಪಾರ್ಕಲ್ಲೋ, ಪ್ಲೇ ಗ್ರೌಂಡಲ್ಲೋ, ಆಫೀಸಲ್ಲೋ ನಿರಂತರವಾಗಿ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ.